ಸರಿಯಪ್ಪ. ನೋಡು, ಹೊರಡೋದಕ್ಕೆ ನಾನು ರೆಡಿಯಾಗಿದ್ದೆ. ಆದರೆ ಅದೇನೋ ಅರ್ಜೆಂಟ್ ಪಂಚಾಯಿತಿ ಅಂತೆ, ಈಗಲೇ ಹೋಗ್ಬೇಕಂತೆ. ಒಂದು ಕೆಲಸ ಮಾಡು, ನೀನು ಹೋಗಿರೋ ಒಂದು 5 ನಿಮಿಷ ಅಷ್ಟೇ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನೀವೊಬ್ಬರೇ ಹೋಗೋದು ಬೇಡ ಅಂತ ತಾನೆ ನಾನು ಬರ್ತಾ ಇರೋದು. ನೆಗದೆ ಬೆತ್ತು. ಸಿಂಹ ಯಾವತ್ತಿದ್ರು ಸಿಂಹನೇ ಕಣೋ, ಅದು ಒಂಟಿಯಾಗೇ ಹೋಗೋದು. ಒಂದು ಕೆಲಸ ಮಾಡು, ನೀನು ಸಿನಿಮಾಗೆ ಹೋಗಿರು. ಸಿನಿಮಾ ಶುರುವಾಗೋದ್ರೊಳಗೆ ನಾನು ಈ ಪಂಚಾಯಿತಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅದು ಅಲ್ಲದೆ ನಿನಗೆ ಬಂದಿರೋ ಕೋಪದಲ್ಲಿ ಆ ಮೋಟ್ರ್ ಬೈಕನ್ನು ಹೇಗೆ ಓಡಿಸ್ತೀಯೋ ಏನೋ, ನಿನ್ನ ಜೊತೆ ಕೂತ್ಕೊಳ್ಳೋಕೆ ನಾನು ತುಂಬ ಭಯ ಆಗುತ್ತಪ್ಪ. ನಾನು ಆಟೋಲ್ಲಿ ಬರ್ತೀನಿ, ನೀ ಹೋಗು. ಮತ್ತು ನಾನು ಯಾಕೆ ಹೋಗ್ಬೇಕು? ಹೋಗಲ್ಲ ನಾನು. ಸಮರ್ಥ, ನನ್ನ ಮಾತು ಕೇಳಲ್ವ ನೀನು? ಇಲ್ಲ ಅನ್ಬೇಡ ಪ್ಲೀಸ್. ತಟ್ಟಣ ಬರ್ತಾರೆ, ನೀನು ಹೋಗಪ್ಪ, ನೀನು ಹೋಗು. ನನಗೆ ಕುಡಿದ ಅಭ್ಯಾಸ ಇಲ್ಲ. ಅಭಿ ಕ್ಯಾನ್ ಯು ಹಿಯರ್ ಮೀ? ಪ್ಲೀಸ್ ಡೋರ್ ಓಪನ್ ಮಾಡು. ಅಭಿ, ದಿಸ್ ಇಸ್ ಟೂ ಮಚ್. ಆಗ್ಲಿಂದ ಕರೀತಾ ಇದ್ದೀನಿ, ಅಟ್ಲೀಸ್ಟ್ ಏನಾದ್ರು ರೆಸ್ಪಾಂಡ್ ಮಾಡೋ. ಲೀವ್ ಮಿ ಅಲೋನ್ ಅಂದೆ ಅಂತ ನಿನ್ನೆಯಿಂದ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ನಿನ್ಗೇನಾದ್ರೂ ಹೇಳಕ್ಕಿದ್ರೆ ಡೈರೆಕ್ಟ್ ಆಗಿ ಹೇಳು. ಈಗ ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಗಾಬರಿ ಆಗತ್ ಕಣೋ. ಅಭಿ 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 ಬ್ರೋ, ಪ್ಲೀಸ್ ಈ ತರ ಡೋರ್ ಹಾಕೊಂಡಿರ್ಬೇಡ ಬ್ರೋ. ನಾವೆಲ್ಲರೂ ದೀಪಿಕಾ ಮನೆಗೆ ಹೋಗಿ ಅವ್ರ ಅಪ್ಪನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡೋಣ. ಪ್ಲೀಸ್ ಡೋರ್ ಓಪನ್ ಮಾಡು. ಯು ಆರ್ ಸ್ಟ್ರಾಂಗ್. ಎಲ್ಲ ಸರಿ ಹೋಗುತ್ತೆ ಕಣೋ. ಬ್ರೋ, ನಂಗೆ ಯಾಕೋ ಭಯ ಆಗ್ತಿದೆ. ಅಭಿ ಬ್ರೋ ಯೂಶಲಿ ಅವ್ನ ಮನ್ಸಲ್ಲಿ ಇರೋದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳಿ ಜಗಳಾಡ್ತಾನೆ. ಆದ್ರೆ ಇವತ್ತು ಸೈಲೆಂಟ್ ಆಗಿದ್ದಾನೆ. ಅಂದ್ರೆ ಗೊತ್ತಿಲ್ಲ ಬ್ರೋ, ಅವನೇನಾದ್ರೂ ಹೆಚ್ಚು ಕಮ್ಮಿ. ನಿಮ್ಗಿಲ್ಲೇನ್ ಕೆಲಸ? ನಿನಗೆ ನನ್ನ ಮೇಲೆ ಏನೇ ಕೋಪ ಇದ್ರು ಆಮೇಲೆ ತೀರಿಸ್ಕೊ. ಈಗ ಅಭಿ ಸೇಫ್ಟಿ ಮುಖ್ಯ. ಡೋರ್ ಹೊಡಿಯೋದಕ್ಕೆ ಹೆಲ್ಪ್ ಮಾಡಿ. ಓ ಮೈ ಗಾಡ್ ಬ್ರೋ! ಅಭಿ, ನೀ ಏನ್ ಮಾಡ್ತಿದ್ಯಾ ಅಲ್ಲಿ? ನಂದು ಅದೇ ಪ್ರಶ್ನೆ. ನನ್ನ ಅಪ್ಪನ ಜೊತೆ ಮೂವಿ ನೋಡ್ಬೇಕು ಅಂತ ತಾತ ಹೇಳಿದ್ರು. ಹಾಗಿದ್ರೆ ನಾವಿಬ್ರು ಒಟ್ಟಿಗೆ ಸಿನಿಮಾ ನೋಡ್ಲಿ ಅಂತ ಗುರುಗಳು ತಾತ ಸೇರಿ ಮಾಡಿದ ಪ್ಲಾನ್ ಇದು. ದತ್ತಣ್ಣ, ಆಪರೇಷನ್ ಸಕ್ಸಸ್. ಇಬ್ರು ಮೀಟ್ ಆಗಿದ್ದಾರೆ. ಅಯ್ಯೋ ಬೀಗ್ರೆ, ಅವರಿಬ್ರು ಒಬ್ಬರನ್ನೊಬ್ಬರು ಮೀಟ್ ಮಾಡಿದ್ದಾರೆ ಅಂದಾಕ್ಷಣ ಆಪರೇಷನ್ ಸಕ್ಸಸ್ ಅಂತ ಹೇಳೋಕ್ಕಾಗೋದಿಲ್ಲ. ನೋಡೋಣ ಮುಂದೆ ಇನ್ನು ಏನೇನಾಗುತ್ತೋ. ಹೀಗೆ ಅಂತ ಗೊತ್ತಿದ್ರೆ ನಾನಂತೂ ಬರ್ತಿರ್ಲಿಲ್ಲ. ಹೌದೌದು, ನಿನ್ ಜೊತೆ ಅಂತ ಗೊತ್ತಿದ್ರೆ ನಾ ಊರಿಗೆ ಮುಂಚೆ ಬಂದು ಕೂತ್ಕೋತಿದ್ದೆ ನೋಡು. ನಾನ್ ಹಾಗೆ ಹೇಳದ್ನ? ಮೊದ್ಲೇ ಮೂಡ್ ಸರಿಗಿಲ್ಲ. ಮೂವಿ ಅಂತೆ ಮೂವಿ. ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದು. ಮನೇಲೆ ಈ ವಿಷಯ ಗೊತ್ತಾಗಿದ್ದೀರಾ ಇಲ್ಲಿ ಬರ್ತಾನೆ ಇರಲಿಲ್ಲ. ಇವಾಗ ನನ್ ಮೇಲೆ ಏನಕ್ಕೆ ರೇಗಾಡ್ತಿದ್ಯಾ? ಇದನ್ನೆಲ್ಲ ಏನಾದ್ರೂ ನಾನ್ ಪ್ಲಾನ್ ಮಾಡದ್ನ ಅಥವಾ ನೀನ್ ಪ್ಲಾನ್ ಮಾಡ್ದೆ ಅಂತ ಏನಾದ್ರೂ ಹೇಳ್ತಾ ಇದ್ದೀನ? ಬಂದ್ ನೆನ್ಪಿಟ್ಕೋ, ನನಗೂ ಕೋಪ ಬರುತ್ತೆ. ಅಭಿ, ಏನಾಗಿದ್ಯೋ ನಿಂಗೆ? ಈಗ್ಯಾಕೋ ಹಿಂಗ್ ಮಾಡ್ಕೊಂಡೆ? ಒಂದು ಕ್ಷಣ ಈ ಅಮ್ಮ ನಿನ್ಗೆ ನೆನಪಾಗ್ಲಿಲ್ವಾ? ಸಾರಿ ಚಿಕ್ಕಮ್ಮ.
ಇನ್ಯಾವತ್ತೂ ಹೀಗೆಲ್ಲ ಮಾಡ್ಕೋಬೇಡ. ನೋಡು, ನಾನು ಅಭಿ ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೆ ಆಗದೆ ಇರ್ಬೋದು, ಆದ್ರೆ ಇಷ್ಟಕ್ಕೆ ಜೀವನ ಮುಗ್ದೋಯ್ತಾ ಹೇಳು? ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ನನ್ನ ಮಗ ಇಷ್ಟೆಲ್ಲ ಸಂಕಟ ಪಡ್ತಿದ್ರು, ಅದಕ್ಕೆ ಕಾರಣರಾದವರು ಯಾಕೆ ಇನ್ನೂ ಇಲ್ಲೇ ಇದ್ದಾರೆ? ನಿಮ್ಮ ಮೊಮ್ಮಗ ನನ್ನ ಮಗಳ ಹಿಂದೆ ಬಿದ್ದಾಗ ಪ್ರಪೋಸ್ ಮಾಡೋಕ್ಕೊಂದು ಐಡಿಯಾ ಕೊಡಿ ಅಂತ ನನ್ನನ್ನೇ ಕೇಳಿದ್ದ. ಆಗ್ಲಿಂದಲೇ ನಿಮ್ಮ ಮೊಮ್ಮಗ ನನ್ನ ಗುರುಗಳು ಅಂತ ನಾಮಕರಣ ಮಾಡಿದ್ದು. ಸದ್ಯ ನಿಮಗಿದೆಲ್ಲ ನೆನಪು ಇದೆಯಲ್ಲ? ಅದೇನೋ ಗೊತ್ತಿಲ್ಲ, ಕಾಯಿಲೆ ಇದ್ರೂ ನನ್ನ ಮಗಳ ವಿಷಯದಲ್ಲಿ ನಾನು ಯಾವುದನ್ನೂ ಮರ್ತಿಲ್ಲ. ಅವಳು ಚಿಕ್ಕೋಳಾಗಿದ್ದಾಗ ಆಡಿದ್ದ ಮಾತು, ಹಾಡಿದ್ದ ಹಾಡು, ಮಾಡ್ತಿದ್ದ ಡ್ಯಾನ್ಸು ಎಲ್ಲ ನೆನಪಿದೆ ನನಗೆ. ಅದು ಹಾಗೇ ಬೇಕ್ರೆ. ಅಪ್ಪಂದರಿಗೆ ಹೆಣ್ಣು ಮಕ್ಕಳ ಮೇಲೆ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಪ್ರೀತಿ ಇರುತ್ತೆ. ತಮ್ಮನ್ನ ತಾವು ಮರೆತರು ಅವರನ್ನ ಮರೆಯೋದಿಲ್ವಂತೆ. ಸರಿಯಾಗಿ ಹೇಳಿದೆ. ಈಗ ರಾಣಿ ಅಂತ ಬಂದು ರಾಜನಿಗೆ ಚೆಕ್ ಕೊಟ್ರೆ ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ಕಾಂಪ್ರಮೈಸ್ ಪಕ್ಕ. ನೀವಿಬ್ರು ಒಟ್ಟಿಗೆ ಬಂದಿದ್ದು ನೋಡು, ಬಹಳ ಖುಷಿ ಆಯ್ತು. ಇರಿ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ. ಇಲ್ಲ, ನಾನೇ ಬರ್ತೀನಿ. ದಯವಿಟ್ಟು ಇನ್ನೊಂದ್ಸಲ ಈ ತರ ಕೆಲಸ ಮಾಡಬೇಡಿ. ನಿಮ್ ಪ್ಲಾನ್ ಏನು ಅಂತ ಗೊತ್ತಾಗ್ತಿದ್ದ ಹಾಗೆ ನಾವು ಸಿನಿಮಾ ನೋಡದೆ ಹಾಗೆ ಬಂದಿದ್ದೀವಿ. ಹಾ, ಬರೋವಾಗ್ಲೂ ಸಪರೇಟ್ ಆಗಿ ಬಂದಿದ್ದೀವಿ, ಒಟ್ಟಿಗೆ ಏನು ಬಂದಿಲ್ಲ. ಕಾಫಿ ಅಂತೆ ಕಾಫಿ, ನೀವೇನು ಮಾಡೋದ್ ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ಬೀಗ್ರೆ ಅಲ್ಲಿಗೆ ಟುಸ್ಸು. ಬೀಗ್ರೆ, ಹೀಗೆ ಒಂದೇ ದಾಳಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ? ನಡೆಸೋದಕ್ಕೆ ಬೇಕಾದಷ್ಟು ದಾಳಗಳಿವೆ. ಗಡಿಯಾರನೇ ನಾಚೋಷ್ಟು ಪುರುಸತ್ತಿದೆ ನಮಗೆ. ಮತ್ತ್ಯಾಕೆ ಬೇಜಾರು? ಅದು ನಿಜ. ಮರಳಿ ಯತ್ನ ಮಾಡುವಂತ ಹಿರಿಯರು ಹೇಳಿಲ್ವೇ? ಕರೆಕ್ಟು. ಯತ್ನ ಆಮೇಲೆ ಮಾಡೋಣವಂತೆ. ಈಗ ತುಳಸಿ ಮನೆಗೆ ಹೋಗ್ಬೇಕು, ರೆಡಿಯಾಗಿ. ತುಳಸಿ ಯಾರು? ನಿಮ್ಮ ಮಗಳು ಸಿರಿ ಇದ್ದಾಳಲ್ಲ, ಅವಳ ಗಂಡ ಸಮರ್ಥ್. ಮಾಧವ, ಅರೆ ದತ್ತ, ದತ್ತ, ರವೀಂದ್ರ ಅವರು ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ನೀವು ಬಂದಿದ್ದು ಎಷ್ಟು ಖುಷಿ ಆಯ್ತು. ಬನ್ನಿ ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ. ಪಾಪಮ್ಮ, ಇವರು ರವೀಂದ್ರ ಅಂತ, ತುಳಸಿಯವರ ಬೀಗರು. ದತ್ತ ಅವ್ರು ನಿಮ್ಗೆ ಗೊತ್ತಲ್ಲ? ನಿಮಗೆ ಕುಡಿಯೋಕೆ ಏನು ತರಲಿ? ಕಾಫಿನ, ಟೀನಾ, ಜ್ಯೂಸಾ? ಬೇಡಮ್ಮ, ಏನು ಬೇಡ. ಜ್ಯೂಸ್ ಆಗ್ಬೋದು.
ಸರಿ ಸಕ್ಕರೆ ಹಾಕ್ಬೋದಾ? ಧಾರಾಳವಾಗಿ ಹಾಕಿ. ಪಾಪ ಇವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಡಯಾಬಿಟಿಸ್ನ ಜೇಬಲ್ಲೇ ಇಟ್ಕೊಂಡಿರ್ತಾರೆ, ಕೇಳ್ಬಿಟ್ಟು ಹಾಕಿ. ಡಯಾಬಿಟೀಸು ಇರಲಿ ಬಿಡಿ, ನನಗೂ ಹಾಕಿ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಮನೇಲಿ ಹೇಗಿದ್ದಾರೆ? ಒಂದು ರೇಂಜ್ಗೆ ಇದ್ದಾರೆ. ಎಲ್ಲಿ ತುಳಸಿ? ರೂಮಲ್ಲಿ ಇರಬೇಕು, ಕರ್ಕೊಂಡು ಬರ್ತೀನಿ. ಬೇಡ ಬೇಡ, ಹೇಗಿದ್ರು ನಮ್ಮ ರವೀಂದ್ರ ಅವರು ಮನೆ ನೋಡಿಲ್ಲ, ನಾವೇ ಬರ್ತೀವಿ, ನೋಡಿದಾಗ ಆಗತ್ತೆ. ಅಯ್ಯೋ ಅದಕ್ಕೇನಂತೆ, ಖಂಡಿತ ಬನ್ನಿ ಬನ್ನಿ. ನಾನು ಇದ್ದಕ್ಕಿದ್ದಾಗ ನಿಮ್ಮನ್ನು ಹೀಗೆ ನೋಡಿ ನಾನೇನು ಅನ್ಕೊಳ್ತೀನೋ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಲ್ವಾ? ತುಳಸಿಯವರೇ, ನನ್ನ ಮಗಳನ್ನು ನಿಮ್ಮ ಮಗನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಿದ್ದೆ, ನೆನಪಿದ್ಯಾ ನಿಮಗೆ? ಆಗ ನೀವು ನನ್ನ ತಂಗಿ ಇದ್ದ ಹಾಗೆ ಅಂತ ನಾನು ಹೇಳಿದ್ದೆ. ಈಗ ಅದೇ ತಂಗಿಯ ಜೀವನ ಚೆನ್ನಾಗಾಗೋದಾದರೆ ನನಗೆ ಖುಷಿ ಅಲ್ವಾ? ಬೇರೆ ಯಾರು ಏನು ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಸಿರಿಯ ತಾಯಿ ತೀರ್ಕೊಂಡಾಗ ನನಗೂ ಸಂಗಾತಿಯ ಚಿಂತೆ ಬರಲಿಲ್ಲ ಅಂತಲ್ಲ, ಆದರೆ ನನ್ನ ಮಗಳಿಗೆ ಮಲ್ತಾಯಿ ಕಷ್ಟ ಬೇಡ ಅಂತ ಸುಮ್ಮನಾದೆ. ಜೀವನದ ಸಂಜೆಯಲ್ಲಿ ಸಂಗಾತಿ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಗಿದೆ. ದತ್ತಣ್ಣ ನಿರ್ಧಾರ ಬಗ್ಗೆ ನನಗೂ ಒಂದ್ಸಲ ಆಶ್ಚರ್ಯ ಆಯಿತು, ಆದರೆ ನಿಮ್ಮ ಜೀವನ ಸುಗಮವಾಗಿರಲಿ ಅಂತ ಹೇಳಿ ಅವ್ರ ಸಮಾಜ ಕೇಳೋ 108 ಪ್ರಶ್ನೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೋಡಿ. ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ದತ್ತಣ್ಣನ ಆತಂಕ, ಆ ನಿರ್ಧಾರದ ಹಿಂದೆ ಇರೋ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇದರಲ್ಲಿ ಯಾರ ತಪ್ಪು ಇಲ್ಲ, ಯಾವ ತಪ್ಪು ಇಲ್ಲ ಅಂದಮೇಲೆ ಯಾರು ಎದುರಿಗೆ ಬರೋದಕ್ಕೂ ನೀವು ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ದತ್ತಣ್ಣ ಕಾಯ್ತಾರೆ. ಇನ್ಮೇಲೆ ನೀವು ನನ್ನ ಮುಂದೆ ಅಲ್ಲ, ಯಾರು ಮುಂದೆ ಬರೋದಕ್ಕೂ ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್. ನಮ್ಮ ತುಳಸಿ ಬಗ್ಗೆ ಮಾತಾಡೋಕೆ ಬಂದೆ. ನಿಮ್ಮೆಲ್ಲರ ಒಪ್ಪಿಗೆ ಇಲ್ಲದೆ ತುಳಸಿನ ಈ ಮನೆ ಕಳಿಸ್ಬೇಕಾಯ್ತು. ಆದರೆ ನಿಮ್ಮೆಲ್ಲರ ಮನಸ್ಸು ಅವಳನ್ನು ಇನ್ನೂ ಒಪ್ಕೊಂಡಿಲ್ಲ ನನಗೆ ಗೊತ್ತು. ನೀವು ನಮ್ಮ ತುಳಸಿಗೆ ಓರ್ಗಿತ್ತಿ ಆಗ್ತೀರಿ. ಈ ಮನೆಯಲ್ಲಿ ಅವಳ ಆಸುಪಾಸಿನ ವಯಸ್ಸಿನವರು ಅಂದರೆ ನೀವೇನೆ. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಮಾತಾಡೋಕೆ ಬಂದೆ. ನಮ್ಮ ತುಳಸಿ ತುಂಬ ಮುಗ್ಧೆ, ಯಾರಿಗೂ ಯಾವತ್ತೂ ಕೆಟ್ಟದ್ದನ್ನು ಬಯಸೋಳಲ್ಲ. ಅಕಸ್ಮಾತ್ ಅವಳಿಗೆ ಗೊತ್ತಿಲ್ಲದೆ ಏನಾದ್ರು ಸಣ್ಣ ಪುಟ್ಟ ತಪ್ಪಾದರೆ ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ಕ್ಷಮಿಸಿ. ಈ ಮನೇಲಿ ಅವಳನ್ನು ಒಬ್ಬಳು ಅಂತ ಸ್ವೀಕರಿಸಿ. ಇದು ನಿಮ್ಮ ಹತ್ರ ನನ್ನ ವಿನಂತಿ. ಚೆನ್ನಾಗಿ ಹೇಳಿದ್ರಿ. ಮದುವೆ ಮಾಡಬೇಕಾದ್ರೆ ನಿಮಗೆಲ್ಲ ನಮ್ಮ ಒಪ್ಪಿಗೆ ಬೇಕಾಗಿರ್ಲಿಲ್ಲ. ಈ ಮನೇಲಿ ಒಂದು ಮದುವೆ ನಡೀತಾ ಇದೆ ಅಂತ ಮರೆತು ನೀವು ಮದುವೆ ಮಾಡಿ ಈಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ನೋಡಿ, ಅದು ಅನಿವಾರ್ಯ ಸ್ಥಿತಿನಲ್ಲಿ ನಡೆದಂಥ ಮದುವೆ. ತಮಗೆ ಸ್ವಲ್ಪ ಸಮಯ ಇದೆ ಅಂದರೆ ನಾನು ವಿವರಿಸ್ತೀನಿ. ಬೇಕಾಗಿಲ್ಲ. ಎಂತ ಸಂದರ್ಭನೇ ಇದ್ರು ಮನೆಯವರು ಅಂತ ನಾವೆಲ್ಲ ಇರ್ಬೇಕಾದ್ರೆ ಒಂದ್ ಮಾತು ಕೇಳ್ಬೋದಿತ್ತಲ್ವಾ? ಆಗ ನೆನ್ಪಾಗದೆ ಇರೋ ನಾವು ಈಗ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋವಾಗ ಅದ್ ಹೇಗ್ ನೆನ್ಪಾದ್ವಿ? ನಿಮ್ಮ ಕೋಪಕ್ಕೂ ಒಂದು ಅರ್ಥ ಇದೆ ಶಾರ್ವರಿಯವರೇ. ಆದರೆ ತುಳಸಿ ಇನ್ನು ಮೇಲೆ ಈ ಮನೆ ಸದಸ್ಯಳಾಗಿರೋದ್ರಿಂದ ಅವಳನ್ನ ನಿಮ್ಮಲ್ಲಿ ಒಬ್ಬಳನ್ನಾಗಿ ಒಪ್ಕೊಳ್ಳಿ. ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಿಮ್ಮ ತುಳಸಿ ನಮ್ ಭಾವನ್ಗೆ ಹೆಂಡತಿ ಆಗಿರ್ಬಹುದು, ಆದ್ರೆ ಈ ಮನೆ ಸದಸ್ಯ ಅಲ್ಲ, ಆಗೋದು ಇಲ್ಲ.
ಅಲ್ಲಮ್ಮ, ನಿಮಗೆ ತಡ ಆಗ್ತಿದೆ ಅನ್ಸುತ್ತೆ. ಪ್ಲೀಸ್. ಹಾಗಾದರೆ ನಾವಿನ್ನು ಬರ್ತೀವಿ. ತುಳಸಿ, ಮಾಧವ, ನಾಳೆ ತಪ್ಪದೆ ಬನ್ನಿ. ಹಾಂ, ನೀವು ನಿಮಗೆ ಬಿಡುವಾದಾಗ ಬನ್ನಿ, ಪರವಾಗಿಲ್ಲ. ಇನ್ನು ಬರ್ತೀವಿ. ಮನೇಲಿ ಸಿಚುವೇಶನ್ ಚೆನ್ನಾಗಿಲ್ಲ. ಅಭಿ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ನೀವು ಹೋಗಿ ಬರ್ಬೋದು. ಈಗ ನಾವಿಬ್ಬರು ಹೋಗಿ ಬಂದರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಒಳ್ಳೇದಾಯ್ತು ಮಾವ, ನೀವು ಹೋಗಿ ಬನ್ನಿ. ಮಾವನವ್ರಿಗೆ ಬೇಜಾರಾಗಬಾರ್ದು ಅಂತ ನೀವು ನಾಳೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರಿ. ಇಲ್ಲಿ ಮನೇಲೂ ಪರಿಸ್ಥಿತಿ ಸರಿಗಿಲ್ಲ, ನಿಮಗೆ ತೊಂದರೆ ಆಯ್ತು ಏನೋ? ಪರವಾಗಿಲ್ಲ, ನಾನು ಬೇರೆ ಯಾರಿಗೂ ಬನ್ನಿ ಅಂತ ಒತ್ತಾಯ ಮಾಡ್ತಿಲ್ವಲ್ಲ. ದತ್ತ ಮನೆಗೆ ಬಂದು ವಿಶ್ವಾಸ ಇಟ್ಟು ಕರೆದಿದ್ದಾರೆ. ಅದು ಅಲ್ಲದೆ ನಿಮಗೂ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತಿರುತ್ತೆ. ಒಂದಿನ ನಾನು ಮನೇಲಿ ಇಲ್ದಿದ್ರೆ ತುಂಬ ವ್ಯತ್ಯಾಸ ಏನೂ ಆಗಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗ್ಬೋದು, ಬೇಸರ ಮಾಡ್ಕೋಬೇಡಿ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ತುಳಸಿಯವರೇ, ಒಂದು ನಿಮಿಷ ಬನ್ನಿ. ಬನ್ನಿ. ತುಳಸಿಯವರೇ, ಈ ವಾರ್ಡ್ರೋಬ್ ಎಲ್ಲ ಖಾಲಿ ಮಾಡಿದ್ದೀನಿ. ಇನ್ಮೇಲೆ ನಿಮ್ಮ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೋಬೋದು. ಪೂರ್ಣಿ ತಂದಿರೋ ಬಟ್ಟೆಗಳೆಲ್ಲ ಹಾಗೆ ಕವರ್ನಲ್ಲಿದೆ. ನಿಮ್ಗಿದು ಜಾಗ ಸಾಕಾಗಲಿಲ್ಲ ಅಂದರೆ ಹೇಳಿ, ಇನ್ನೊಂದು ಕಬೋರ್ಡ್ ತರಿಸ್ಕೊಡ್ತೀನಿ. ಪರವಾಗಿಲ್ಲ, ಸಾಕು. ತಗೊಳ್ಳಿ. ಬನ್ನಿ, ಎಲ್ಲ ಜೋಡಿಸಿಡೋಣ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಜೋಡಿಸ್ಕೋತೀನಿ. ಅಲ್ಲ, ಹಾಗಲ್ಲ, ಒಟ್ಟಿಗೆ ಜೋಡಿಸಿದ್ರೆ ಬೇಗ ಆಗುತ್ತೆ. ಮಾಧವ್ ಅವರೇ, ಒಂದು ಮಾತು. ನನಗೆ ನಮ್ಮಿಬ್ಬರ ಮಧ್ಯೆ ಸ್ನೇಹ ಬಿಟ್ಟು ಬೇರೆ ಯಾವ ಸಂಬಂಧನೂ ಬೆಳೆಯೋದು ಇಷ್ಟ ಇಲ್ಲ. ನನ್ನ ಈ ಮಾತನ್ನು ನೀವು ಅಷ್ಟೇ ಗೌರವದಿಂದ ನಡೆಸ್ಕೊಡ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ರೀತಿಲೂ ನಿಮ್ಮ ಹೆಂಡತಿಯಾಗಿರೋದಕ್ಕೆ ನನಗೆ ಸಾಧ್ಯ ಇಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಸ್ನೇಹ ಮತ್ತೊಂದಷ್ಟು ಗಟ್ಟಿಯಾಗ್ಬೋದು. ಆದರೆ ಇದನ್ನು ಮೀರಿ ನನಗೆ ನಿಮ್ಮ ಮೇಲೆ ಬೇರೆ ಯಾವ ಭಾವನೆನೂ ಬರಲ್ಲ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ ನನ್ನನ್ನು.
ಕ್ಷಮೆ ಯಾಕೆ ತುಳಸಿಯವರೇ? ನಾನು ಹೇಗೆ ನನ್ನ ಮನಸ್ಸಿನ ಭಾವನೆ ಹೇಳ್ಕೊಂಡ್ನೋ ಹಾಗೆ ನೀವು ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಂಡ್ರಿ. ಒಂದು ಸಂಬಂಧ ಗಟ್ಟಿಯಾಗಿರೋದು ಇಬ್ಬರ ಭಾವನೆಗೂ ಗೌರವ ಕೊಡೋದ್ರಲ್ಲಿ. ನನ್ನ ಭಾವನೆನೇ ನಿಮ್ಮ ಭಾವನೆನೂ ಆಗಿರಬೇಕು ಅನ್ನೋ ಅಹಂಕಾರದಲ್ಲೇ ಇಲ್ಲ ಅಲ್ವಾ? ತುಳಸಿಯವರೇ, ನಾನು ನಿಮ್ಮ ಭಾವನೆಗಳನ್ನು ಯಾವತ್ತೂ ಗೌರವಿಸ್ತೀನಿ, ಚಿಂತೆ ಮಾಡಬೇಡಿ. ನನ್ನನ್ನ ಅಪ್ಪನ ಥರ ನೋಡ್ಕೊಂಡಿರೋ ತುಳಸಿ ಜೊತೆ ನಾನು ಯಾವತ್ತೂ ಇರ್ತೀನಿ ಕಣೋ. ಅವಳ ಸಂಬಂಧನ ಒಪ್ಪಿ ಅವಳನ್ನ ಮನೆಗೆ ಕರೆಯೋರು ನನ್ನ ಜೊತೆನಲ್ಲಿರಲಿ. ಇದನ್ನ ಒಪ್ಪದೇ ಇರೋರು ಅವರು ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಇರಲೇಬೇಕು ಅನ್ನೋ ಕಂಡೀಷನ್ನ ನಾನು ಹಾಕೋಲ್ಲ. ಅಂಕಲ್, ಇವ್ರಿಗೆ ಬುದ್ಧಿ ಇಲ್ಲ ಸರಿ, ನೀವು ಇವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ. ಆಗ್ಲಿ, ಆ ಟೈಮಲ್ಲಿ ಇಲ್ಲಿದ್ದು ಅದನ್ನೆಲ್ಲ ನೋಡೋಕೆ ನನಗೂ ಇಷ್ಟ ಇಲ್ಲ. ನಾ ಹೊರಡ್ತೀನಿ. ಪಾಪಮ್ಮ, ನಾನೇನಾದ್ರೂ ಮಾಡ್ಲಾ? ಅಯ್ಯೋ ಬೇಡಮ್ಮ, ನೀವು ಇವತ್ತವ್ರ ಮನೆಗೆ ಹೋಗ್ತೀರಿ ಅಂತ ಯಾರು ಹೇಳಿದ್ರು? ಕೂತ್ಕೊಳ್ಳಿ ನೀವು. ಪಾಪಮ್ಮ, ನಾನ್ ಮನೆಯಲ್ಲಿ ಕೆಲಸ ಮಾಡಿ ಕೆಫೆಗೆ ಹೋಗ್ತಾ ಇದ್ದೆ. ಇಲ್ಲಿ ಏನು ಮಾಡದೆ ಸುಮ್ಮನೆ ಇರು ಅಂತಂದ್ರೆ ಹೇಗೆ? ಇವತ್ತು ತಿಂಡಿಗೆ ಏನು ಅಂತ ಹೇಳಿ, ನಾನೇನಾದ್ರೂ ಮಾಡ್ತೀನಿ. ನೀರ್ ದೋಸೆ ಅಮ್ಮವ್ರೆ. ಚಟ್ನಿ ಮಾಡ್ಲಾ? ಆಯ್ತಮ್ಮ ಅವ್ರೆ. ನಾನು ನಿನ್ನೆ ದಿಢೀರ್ ಉಪ್ಪಿನಕಾಯಿ ಮಾಡಿದೆ. ಉಪ್ಪು ಸರಿ ಇದೆಯಾ, ಹೇಗಿದೆ, ರುಚಿದೆ ನೋಡ್ತೀರಾ? ಅಯ್ಯೋ ಕ್ಷಮಿಸಿ ಪಾಪಮ್ಮ, ಇವತ್ತು ವರಮಹಾಲಕ್ಷ್ಮಿ ವ್ರತ ಅಲ್ವಾ? ಪೂಜೆ ಆಗೋವರೆಗೂ ನಾನು ಏನು ತಿನ್ನೋ ಹಾಗಿಲ್ಲ. ತಾವು ತಿಂಡಿ ತಿನ್ನಲ್ಲ ಅಂದ್ರು ಬೇರೆಯವ್ರಿಗೋಸ್ಕರ ತಿಂಡಿ ಮಾಡಕ್ ಬಂದಿದ್ದೀರಲ್ಲ, ಎಷ್ಟು ಒಳ್ಳೆ ಮನ್ಸು. ಪಾಪಮ್ಮ, ನೀರ್ ದೋಸೆಗೆ ಅಕ್ಕಿ ಅಲ್ವಾ ಹಾಕೋದು? ಮಾಧವ್ ಅವರು ಪೂಜೆಗೆ ಕೂರ್ತಾರೆ. ಪೂಜೆಗೆ ಮುಂಚೆ ಅಕ್ಕಿದೇನು ತಿನ್ನೋ ಹಾಗಿಲ್ಲ. ಅವ್ರಿಗೆ ಅವಲಕ್ಕಿದೇನಾದ್ರೂ ಮಾಡ್ಲಾ? ಅಯ್ಯೋ ಹೌದಲ್ವಾ, ಈ ವಯಸ್ಸತ್ತಲೆ ಹೊಳಿಲೇ ಇಲ್ಲ. ತರ್ತೀನಿ. ಹಬ್ಬದ ದಿನ ಅಲ್ವಾ, ಈರುಳ್ಳಿ ಇಲ್ದೆ ಮಾಡ್ತೀನಿ. ಪಾಪಮ್ಮ, ತಿಂಡಿ ರೆಡಿನಾ? ಪಾಪಮ್ಮ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ತಿಂಡಿ ಮಾಡಕ್ ಸಹಾಯ ಮಾಡ್ತೀನಿ ಅಂದ್ರು.
ಬರ್ತ್ಡೇನಾ ಆನಿವರ್ಸರಿನಾ ಅಂತೆಲ್ಲ ಯೋಚಿಸಿ ತಲೆ ಕೆಡ್ಸ್ಕೊಬೇಡಿ. ವಿಶೇಷ ಏನು ಇಲ್ಲದೆ ಇದ್ರು ಈ ಥರ ಬೊಕ್ಕೆ ಕೊಟ್ರೆ ಖುಷಿ ಆಗತ್ತಲ್ವಾ? ನಾನ್ ಬೇಜಾರಲ್ಲಿದ್ದಾಗ ನನ್ ಮೂಡ್ ಸರಿ ಹೋಗ್ಸೋದಕ್ಕೆ ನೀವ್ ಏನೇನ್ ಎಫರ್ಟ್ ಹಾಕಿದೀರಾ. ಈಗ ಅದೇ ಥರ ನಂದು ಒಂದ್ ಸಣ್ಣ ಪ್ರಯತ್ನ ಅಷ್ಟೆ. ಮುಳ್ಳಲ್ಲೇ ಬೆಳೆದ್ರು ಆದ್ರೆ ನನ್ನಷ್ಟೇನಲ್ಲ ಅಲ್ವಾ? ನನಗೆ ನಿನ್ನ ಗಂಡಂದೇ ಯೋಚನೆ ಸೊಗಲಾಡಿ. ಅವನು ಹೇಗೆ ಮಾತಾಡ್ಬಿಟ್ಟ ನೋಡಿದ್ಯಾ? ಇವರು ಏನಾದ್ರು ತಡವಾಗಿ ಬಂದರೆ ಹೊರಗಡೆ ಹೋಗಿರೋ ಅವನು ವಾಪಸ್ ಬಂದ್ಬಿಡ್ಬೋದು. ಆಮೇಲೆ ಇವ್ರನ್ನ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಪಾಪ ತುಳಸಿಗೂ ಮಾಧವನ್ಗೂ ಮನಸ್ಸಿಗೆ ನೋವಾಗತ್ತಲ್ವ? ಹಾಗೆಲ್ಲ ಏನೂ ಆಗಲ್ಲ ತಾತ. ನಾವು ಅವನಿಗೆ ಹೇಳೋ ಅಷ್ಟು ಹೇಳಿದ್ದೀವಿ. ಅವನು ಇನ್ನೂ ಹಠ ಮಾಡ್ತಾನೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸಿಚುಯೇಷನ್ ಹೀಗಿದೆ ಅಂದಮೇಲೆ ಅವನು ಒಪ್ಕೋಬೇಕು. ಮುಂದೆ ಯಾವಾಗಲೂ ಒಪ್ಕೋತಾನೆ, ಅದು ಸರಿ. ಆದರೆ ಅದುವರೆಗೂ ಇವನಿಂದ ಮಾಧವನ್ಗೂ ತುಳಸಿಗೂ ಅವ್ರ ಮನ್ಸಿಗೆ ನೋವಾಗದಿರೋ ಹಾಗೆ ನೋಡ್ಕೋಬೇಕಲ್ವಾ? ನಾವು ನಮ್ಮ ಪ್ರಯತ್ನ ಮಾಡೋಣ ತಾತ. ಅದನ್ನ ಮೀರಿ ನಾವಿನ್ನೇನ್ ಮಾಡೋಕ್ಕಾಗತ್ತೆ? ಹೇಗಿದ್ರು ಹಬ್ಬ, ದೇವಿ ಹತ್ರ ಎಲ್ಲ ಬೇಡ್ಕೊಳ್ಳೋಣ. ಯಾರಿಗೊತ್ತು, ದೇವಿ ಅಸ್ತು ಅಂದ್ಬಿಟ್ರೆ? ಹೌದೌದೌದು, ಹೀಗೆ ಬಿಟ್ರೆ ನೀನು ದೇವಿ ಬಾಯಲ್ಲೂ ಅಸ್ತು ಅನ್ನಿಸ್ಬಿಡೋಳೆ. ಹೊಸ ಬೆಸುಗೆ ಜೊತೆ ಹೊಸ ನಡಿಗೆ, ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ. ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ, ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ, ಮಾವ ಶ್ರೀರಸ್ತು. ಹಾ ಸರಿ. ಅಮ್ಮ ಒಂದ್ ನಿಮಿಷ. ಈಗ ನಿಮ್ ಮುಖದಲ್ಲಿ ಒಂದ್ ಕಳೆ ಬಂತು ನೋಡಿ. ಮದ್ವೆ ಆದ ನಂತರ ಮೊದಲನೇ ಸರಿ ತವ್ರ ಮನೆಗೆ ಹೋಗೋ ಸಂತೋಷ ಇದೆಯಲ್ಲ, ಅದು ಅಕ್ಷರದಲ್ಲಿ ವರ್ಣಿಸೋಕ್ಕಾಗಲ್ಲ. ನಾವು ಸಂತೆಲ್ ಕಳ್ದೋಗಿ ಕಂಗಾಲಾಗಿರ್ತೀವಲ್ಲ, ಆಗ ನಮಗ್ ಗೊತ್ತಿರೋರು ಒಬ್ರು ಕಾಣಿಸಿದ್ರೆ ನಮ್ಗಾಗತ್ತಲ್ಲ ಖುಷಿ, ಹಾಗನ್ಸುತ್ತೆ. ಆದ್ರೆ ಆ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ನಿಮ್ಮನ್ನ ನೋಡಿದ್ಮೇಲೆ ಅದು ನಿಜ ಅನಿಸ್ತಿದೆ. ಎಲ್ಲಿದೆ ದೀಪಿಕಾ? ನನ್ನನ್ನ ಮೀಟ್ ಮಾಡೋದಕ್ಕೆ ವೇಟ್ ಮಾಡ್ತಿದ್ದೀನಿ. ವಾಟ್? ನಾನು ಈಗಲೇ ಮೀಟ್ ಮಾಡ್ತೀನಿ ಅಂತ ನಾನು ನಿಂಗೆ ಹೇಳಿದ್ನಾ? ನೀನಿಗೆ ಸಡನ್ ಆಗಿ ಕರೆದ್ರೆ ನನಗೆ ಬರೋಕ್ಕಾಗಲ್ಲ ಅಭಿ. ದೀಪಿಕಾ, ನಿಂಗೆ ನೆನಪಿದ್ಯಾ? ಒಂದು ಟೈಮಲ್ಲಿ ನೀನು ನನಗೋಸ್ಕರ ಹೀಗೆ ವೆಯ್ಟ್ ಮಾಡ್ತಿದ್ದೆ. ನಾನು ಬರಲೇಬೇಕು ಅಂತ ಹಠ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತಾ ಇದ್ದೆ ಅಲ್ವಾ? ಆಗ ಸಿಚುವೇಶನ್ ಬೇರೆ ಇತ್ತು ಅಭಿ. ಈಗ ನಮ್ಮ ಮನೇಲಿರೋ ಕಂಡೀಷನ್ ಹೇಗಿದೆ ಅಂತ ನಿನಗೆ ಗೊತ್ತಿಲ್ಲ. ಐ ನೋ ದೀಪಿಕಾ, ನಿಮ್ಮ ಮನೇಲಿ ಕಂಡೀಷನ್ ಹೇಗಿರುತ್ತೆ ಅಂತ ಗೊತ್ತಿದ್ದೇನೆ ನೀನು ನನಗೆ ತಕ್ಷಣ ಸಿಗು ಅಂತ ಹೇಳ್ತಿರೋದು. ನಂಗೆ ಗೊತ್ತು ನಮ್ಮ ಮದುವೆ ನಿಂತು ಪಪ್ಪಂಗೆ ತುಂಬಾನೇ ಅವಮಾನ ಆಗಿದೆ ಅಂತ. ಸೊ ಪಪ್ಪ ಈಗ ಸುಮ್ಮನಿರಲ್ಲ, ನಿನಗೆ ಬೇರೆ ಮದುವೆ ಮಾಡೋ ಯೋಚನೆ ಮಾಡಿರ್ತಾರೆ. ಅಭಿ ಪ್ಲೀಸ್. ನಿಜ ಹೇಳು ದೀಪಿಕಾ, ನಿನ್ನ ಹತ್ರ ಪಪ್ಪ ಈ ವಿಚಾರ ಮಾತಾಡಿಲ್ವಾ? ನನಗೆ ಗೊತ್ತು, ನಾನು ಅದಕ್ಕೆ ಇವತ್ತೇ ಮೀಟ್ ಮಾಡಬೇಕು ಅಂದಿದ್ದು. ನಾನು ನಿಂಗೆ ಲೊಕೇಶನ್ ಕಳ್ಸಿದ್ದೀನಿ, ಪ್ಲೀಸ್ ಈಗಲೇ ಬಾ ದೀಪಿಕಾ. ಹೀಗೆ ಅಂದ್ರೆ ಕಷ್ಟ ಅಭಿ. ನಾನು ಎಂಥ ಸಿಚುವೇಶನ್ ಹೇಳಿದ್ದೀನಿ ಅಂತ ಗೊತ್ತಿದ್ದು ಹೀಗೆ ಹೇಳ್ತಿದ್ದೆಲ್ಲ ದೀಪಿಕಾ. ಸಾರಿ ಅಭಿ, ಐ ವಿಲ್ ಟ್ರೈ. ಬಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋ ದೀಪಿಕಾ, ಟ್ರೈ ಎಲ್ಲ ಇಲ್ಲ. ಇನ್ನು 1 ಗಂಟೆಲಿ ಯು ವಿಲ್ ಬಿ ಹಿಯರ್ ಅಷ್ಟೇ. ಇಲ್ಲ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಓ ಮೈ ಗಾಡ್, ಅದು
ಇದೆಲ್ಲ ದಂಪತಿಗಳಾಗಿ ಮೊದಲನೇ ಸಲ ಮನೆಗೆ ಬರ್ತಿದ್ದೀರಾ. ಆರತಿ ಇಲ್ಲದೆ ಒಳಗಡೆ ಕರ್ಸ್ಕೊಳಕ್ಕಾಗತ್ತಾ? ಅಮ್ಮ ಬನ್ನಿ. ಯಾಕೆ ದತ್ತಣ್ಣ, ಅಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ನೀನ್ ನೋಡಿದ್ರೆ ಈ ಕಡೆ ಬಂದಿದೀಯಾ? ಎಲ್ಲರೂ ಖುಷಿಯಾಗಿದ್ದಾರೆ ಕಣೋ ಶಶು. ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಕಣೋ. ತುಳಸಿನ ಈ ಥರ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಶಶು. ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಹೂ ಕೊಟ್ಟರು ಅದನ್ನ ಮುಡ್ಕೊಳ್ಳೋದಕ್ಕೂ ಹಂಚ್ಕೊಳ್ತಾ ಇದ್ಲು ತುಳಸಿ. ಆದರೆ ಇವತ್ತು ಅವಳು ಮುತ್ತೈದೆಯಾಗಿ ಮನೆಗೆ ಬಂದಿದ್ದಾಳೆ ಕಣೋ. ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾಳೆ. ತನ್ನ ಮಗಳನ್ನ ಈ ತರ ನೋಡಿದ್ರೆ ಯಾವ ತಂದೆಗೆ ತಾನೇ ಖುಷಿ ಆಗೋದಿಲ್ಲ ಹೇಳು. ಅದಕ್ಕೆ ನನಗೂ ಖುಷಿಯಾಗಿ ಕಣ್ಣೀರು ಬರ್ತಾ ಇದೆ ಶೇಷು. ಹೌದು ತುಳಸಿ, ಇವತ್ತು ನೀವಿಬ್ರು ಜೊತೆಲೇ ಊಟ ಮಾಡಬೇಕು. ಏನದು ಗುಸುಗುಸು ಪಿಸಿ ಏನ್ ಪಂಚಾಯಿತಿ ನಡೀತಿದೆ ಅಲ್ಲೇ? ದತ್ತಣ್ಣ, ಏನಣ್ಣ ನೀವು 24 ಗಂಟೆನೂ ಪಂಚಾಯತಿ ಚಿಂತೆನಾ? ನಕ್ಕಿದ್ದಾಯ್ತಾ ಸೊಗಲಾಡಿ? ನಕ್ಕಿದ್ದಾಗಿದ್ರೆ ಎದ್ದು ಬಡಿಸು. ತುಳಸಿ ಆಂಟಿ, ನೀವು ಬೇರೆ ಮನೆಯಲ್ಲಿ ಇದ್ದೀರಂತೆ, ಅಲ್ಲಿ ಯಾರ್ಯಾರಿದ್ದಾರೆ? ಅಲ್ಲಿ ತುಂಬಾ ಜನ ಇದ್ದಾರೆ ಚೋಟು. ಹೌದಾ? ಅದಕ್ಕೆ ಯಾಕೆ ಬೇಜಾರಾಗ್ತಾ ಇದೆಯಾ? ತುಂಬಾ ಜನ ಇದ್ದಿದೆ, ಗಲಾಟೆ ಅಲ್ವಾ? ಹಾಗೇನಿಲ್ಲ, ಮನೆ ದೊಡ್ಡದಾಗಿದೆಯಲ್ಲ, ಗಲಾಟೆ ಕೇಳಿಸಲ್ಲ. ಏನೇ ಆದ್ರೂ ನನಗೆ ಗಲಾಟೆ ಅಂದ್ರೆ ಆಗಲ್ಲ. ಟಿವಿ ಅಂಕಲ್, ಓದ್ಕೊಳಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ನೀನು IAS ಓದ್ತಾ ಇದೀಯ ನೋಡಪ್ಪ, ಅದಕ್ಕೆ ನಿಂಗೆ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ. ತಂಡ ತಂಡ ಕೂಲ್ ಕೂಲ್.
ಅಪ್ಪ ಈ ಜ್ಯೂಸ್ನ ನಾವು ಬಂದಿದ ತಕ್ಷಣ ಕೊಡೋಣ ಅಂತ ಮಾಡಿದ್ದು, ಪೂಜೆಗೆ ಲೇಟ್ ಆಗತ್ತೆ ಅಂತ ಕೊಡ್ಲಿಲ್ಲ. ಅದಕ್ಕೇನಂತೆ, ಇವಾಗ ಕುಡಿತಾರೆ ಅಲ್ವಾ ತುಳಸಿ? ಆಯ್ತಣ್ಣ. ಮಾಧವ ಅವರೇ ಕುಡೀರಿ. ಹೌದು ಮಾಧವ್ ಸರ್, ನಮ್ಮ ಕಡೆನೂ ಈ ಪದ್ಧತಿ ಇದೆ. ಅಲ್ಲ ಅದೆಲ್ಲ ಯಾಕೀಗ? ಪ್ರಶ್ನೆ ಮಾಡಬಾರ್ದು, ಅದನ್ನೆಲ್ಲ ಮಾಡಬೇಕೀಗ. ತಿನ್ಸು ಮಾಧವ, ಎಲ್ರು ಕೇಳ್ತಾ ಇದ್ದಾರಲ್ಲ. ಹಾಗಲ್ಲ ಮಾಧವ್ ಸರ್, ಹಾಗಲ್ಲ ತಿನ್ಸೋದು, ನೋಡಿ ಹೀಗೆ ತಿನ್ನಿಸ್ಬೇಕು. ಹೌದು ಮಾಧವ್ ಸರ್. ಏನ್ ಹೇಳ್ತಿದ್ದ ದೀಪಿಕಾ? ಅವತ್ ಪಪ್ಪ ಬಂದು ಈ ಮದ್ವೆ ಸಾಧ್ಯ ಇಲ್ಲ ಅಂದಾಗ ಅಭಿನ್ ಬಿಟ್ಟಿರಕ್ಕಾಗಲ್ಲ ಅಂದಿದ್ ನೀನೇ ತಾನೆ? ಈಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಐ ಆಮ್ ಸಾರಿ ಅಭಿ, ನಿನಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ನಾನು ನಿನ್ ಸತ್ಯ ಹೇಳಲೇಬೇಕು. ಯಾಕೆ ಅಂದ್ರೆ ನೀನಿಂತ ಡೇಂಜರಸ್ ಕೆಲಸಕ್ಕೆ ಕೈ ಹಾಕಿದ್ಯಾ ಅಂದಮೇಲೆ ಮತ್ತೆ ನಿನ್ನ ಮನಸ್ಸಲ್ಲಿ ಹೋಪ್ಸ್ನ ಕ್ರಿಯೇಟ್ ಮಾಡಿ ನಿಂಗೆ ಬೇಜಾರು ಮಾಡಿಸಿದ್ರೆ ತಪ್ಪಾಗತ್ತೆ. ಏನ್ ಹೇಳ್ತಿದ್ಯಾ ದೀಪಿಕಾ? ನನಗೆ ಅರ್ಥ ಆಗ್ತಿಲ್ಲ. ನೀನಾಗಲೇ ಫೋನಲ್ಲಿ ಹೇಳ್ದೆ ಅಲ್ವಾ ಡ್ಯಾಡ್ ನನಗೆ ಮದುವೆ ಮಾಡೋಕ್ಕೆ ಯೋಚಿಸ್ತಾರೆ ಅಂತ. ಇಟ್ಸ್ ಟ್ರೂ. ಒಂದೆರಡು ಸಂಬಂಧ ಬಂದಿದೆ. ಈ ವಾಂಟ್ಸ್ ಮೀ ಟು ಗೆಟ್ ಮ್ಯಾರಿ ಆ್ಯಂಡ್ ಗೋ ಅಬ್ರಾಡ್. ನನಗೋಸ್ಕರ ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಇಷ್ಟಪಟ್ಟೆ ಅಂತ ಅವ್ರ ಎನಿಮಿ ಮನೆಗೂ ನನ್ನ ಮದುವೆ ಮಾಡ್ಕೊಡೋಕ್ಕೆ ತಯಾರಿದ್ರು. ಈಗ ಅವ್ರಿಗೆ ಬೇಜಾರು ಮಾಡ್ಸೋಕ್ಕೆ ಆಗಲ್ಲ ಅಭಿ. ಐ ಆಮ್ ಸಾರಿ. ಈಗ ನಾನು ಅವ್ರ ಆಸೆಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಭಿ. ಐ ಆಮ್ ಸಾರಿ. ಪ್ಲೀಸ್ ದೀಪಿಕಾ, ಹಾಗೆಲ್ಲ ಅನ್ಬೇಡ ಕಣೆ. ಬೇಕಿದ್ರೆ ನಾವಿಬ್ರು ಓಡ್ ಹೋಗಿ ಮದ್ವೆ ಆಗೋಣ. ನೀನ್ ಬಿಟ್ಟಿರಕ್ ನನ್ನ ಕೈಯಲ್ಲಿ ಆಗಲ್ಲ ಕಣೆ. ಐ ಆಮ್ ಸಾರಿ ಅಭಿ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ಮದುವೆ ಆದ್ರೆ ನನ್ನ ಡ್ಯಾಡ್ ವಿರುದ್ಧ ಹೋಗ್ಬೇಕಾಗುತ್ತೆ. ಐ ಕಾಂಟ್ ಲೀವ್ ಮೈ ಡ್ಯಾಡ್. ಐ ಆಮ್ ರಿಯಲಿ ಸಾರಿ.
ಗ್ರೇಟ್ ಡೇ ಅಭಿ. ಎಷ್ಟು ದಿನ ಆಗಿತ್ತಲ್ಲ ನಾವು ಈ ಥರ ಪಾರ್ಟಿ ಅಂತ ಎಲ್ಲ ಸುತ್ತಾಡಿ. ವಿಲ್ ಯು ಮ್ಯಾರಿ ಮೀ? ನೀವು ಎಸ್ ಆರ್ ನೋ ಹೇಳೋವರೆಗೂ ನನ್ನ ಮೇಲೆ ಕೆದ್ದೇಳಲ್ಲ. ಹೇಳು, ವಿಲ್ ಯು ಮ್ಯಾರಿ ಮೀ? ಎಸ್ ಟೀಚ್, ಐ ವಿಲ್ ಮ್ಯಾರಿ ಯು. ಫೈನಲಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ದೀಪಿಕಾ ನನ್ನ ಲೈಫಿಂದ ಪರ್ಮನೆಂಟಾಗಿ ದೂರ ಹೋಗ್ತಿದ್ದಾಳೆ. ಛೇ, ಐ ಕಾಂಟ್ ಬೇರ್ ದಿಸ್. ಅವಳು ನನ್ನ ಹಿಂದೆ ಅಲಿತಿದ್ದಾಗ ನಾನು ಕೇರೆ ಮಾಡಲಿಲ್ಲ. ನಿನ್ನೆ ಮದುವೆ ಆಗ್ತೀನಿ ಅಂದರು, ನಾನು ಒತ್ತಾಯಕ್ಕೆ ಒಪ್ಕೊಂಡೆ. ಬಟ್ ಈಗ ರಿಯಲಿ ದೀಪ್ಸ್, ನಿನ್ನ ಹಿಂದೆ ಸುತ್ತಬೇಕು ಅನಿಸ್ತಿದೆ. ನೀನು ಹಿಂದೆ ನಾನು ಇಲ್ಲ ಅನ್ನಿಸ್ತಿದೆ. ಯಾಕೆ ಮುಂದೊಂದು ದಿನ ತುಳಸಿ ಒಂಟಿಯಾದಾಗ ನಿಮ್ಮಂಥ ಮಕ್ಕಳು ಅವಳನ್ನ ನೋಡ್ಕೋತಾರ ಅಂತ ದತ್ತಳು ನನಗೆ ಅನಿಸೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಆವತ್ತು ನಮ್ಮ ಸೊಸೆ ನಮ್ಮನ್ನ ಮನೆಯಿಂದ ಆಚೆ ಹಾಕಿದಾಗ ಗೋದಾವರಿ ನನ್ನ ಜೊತೆ ಇದ್ಲು. ಗೋದಾವರಿಗೆ ನಾನಿದ್ದೆ. ನಾಳೆ ಇದೇ ಪರಿಸ್ಥಿತಿ ತುಳಸಿಗೆ ಬಂದ್ರೆ ಅವಳ ಜೊತೆ ಯಾರಿರ್ತಾರೆ? ಯಾರು ಅವಳಿಗೆ ದಿಕ್ಕು? ನಮ್ಮ ನಂದಿನಿ ಸಹವಾಸ ಮಾಡಿರೋ ನಿನಗೆ ಅವಳ ಬುದ್ಧಿ ಬರದೇ ಇರುತ್ತಾ? ಸಾಕು, ಅವಳ ವಿಷಯ ಮಾತಾಡ್ಬೇಡಿ. ಆ ನಿಮ್ ಸೊಸೆ ನನ್ನ ದುಡ್ಡನ್ನೆಲ್ಲ. ಅದು ನಿನಗೆ ಸಂಬಂಧಪಟ್ಟದ್ದು ವಿಷಯ. ನೋಡ್ ಸಂಧ್ಯಾ, ಆ ವಿಷಯ ನಾನು ಕೇಳುವುದೂ ಇಲ್ಲ, ನನಗೆ ಬೇಡವೂ ಬೇಡ. ತುಳಸಿ ಭವಿಷ್ಯ ಗಟ್ಟಿಯಾಗೋದಕ್ಕೆ ಅವಳಿಗೆ ಈಗೊಂದು ಹೊಸ ಬದುಕು ಸಿಕ್ಕಿದೆ. ಅಲ್ಲಿ ಅವಳು ಚೆನ್ನಾಗಿರ್ತಾಳೆ. ಚೆನ್ನಾಗಿರ್ಲಿ ಅಂತಾನೆ ನಮ್ಮೆಲ್ಲರ ಹಾರೈಕೆ. ನಿನ್ನ ನೆರಳೋದ್ರ ಮೇಲೆ ಬೀಳಬಾರ್ದು. ಅಂಕಲ್, ನೀವ್ ಯಾವಾಗ ಇಷ್ಟೊಂದು ಮಾತಾಡೋದಕ್ಕೆ? ನಾನು ಇಷ್ಟು ದಿನ ಸುಮ್ಮನಿದ್ದಿದ್ದೆ ತಪ್ಪಾಯ್ತು ಅಂತ ಈಗ ಅನಿಸ್ತಾ ಇದೆ. ನೋಡು, ಹಬ್ಬದ ದಿನ ಎಲ್ಲರೂ ಖುಷಿಯಾಗಿದ್ದಾರೆ. ಈ ಖುಷಿನ ಹಾಳು ಮಾಡಬೇಡ, ಹೊರಟು ಹೋಗು. ಅಂಕಲ್. ಸಂಧ್ಯಾ, ದತ್ತಣ್ಣ ಮಾತಾಡೋದಕ್ಕೆ ಶುರು ಮಾಡೋ ಮೊದಲೇ ಇಲ್ಲಿಂದ ಹೊರಟು ಹೋದ್ರೆ ನಿನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ನಾವಿನ್ ಹೊರಡೋಣವಾ? ಹಾ ದತ್ತಣ್ಣ, ನಾವು ಬರ್ತೀವಿ. ಚೋಟುನು ಎದ್ದು ಬಿಡ್ತಾನೆ. ಅಮ್ಮ, ನೀವು ಬಂದು ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆಲ್ಲ ಸರಿ ಹೋಯ್ತು.
ಇಲ್ಲ ನಂಗೆ ಇಷ್ಟೆಲ್ಲ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲಮ್ಮ. ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡಿದ್ಯಾ. ನಿನ್ನಂಥ ಸೊಸೆನ್ ಪಡೆಯೋದಕ್ಕೆ ದತ್ತಣ್ಣ ತುಳಸಿ ಪುಣ್ಯ ಮಾಡಿದ್ದಾರೆ ಕಣೆ. ಶೇಷು, ನೀವಿಬ್ರು ಬಂದಿದ್ದು ತುಂಬ ಸಂತೋಷ ಆಯಿತು ಕಣೋ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಬ್ಬದ ದಿವಸ ಈ ಮನೆಯಲ್ಲಿ ಯಾವುದೇ ಥರದ ಗಲಾಟೆನೂ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿತ್ತು. ಆದರೆ ಆ ಓಡ್ ಹೋದವಳು ಬಂದಾಗ ನನ್ನ ರಕ್ತ ಕುದೀತಾ ಇತ್ತು ಕಣೋ. ಆದರೆ ಹಬ್ಬದ ದಿವಸ ನಾನು ರೊಚ್ಚಿಗೇಳ್ದಿರೋ ಹಾಗೆ ಎಲ್ಲ ನೀನೇ ಹ್ಯಾಂಡಲ್ ಮಾಡಿದೆ ಕಣೋ. ಶೇಷು, ಸ್ನೇಹಿತ ಅಂದ್ರೆ ನೀನೇ ಕಣೋ. ಹೌದು, ನೀನ್ ಯಾವಾಗ್ಲಿಂದ ಇಷ್ಟು ಜೋರಾದೆ? ಆ ಸಂಧ್ಯಾ ನಂದಿನಿನ ವಹಿಸ್ಕೊಂಡು ಬರ್ತಿದ್ಲು. ಈಗ ನೋಡು, ನಂದಿನಿ ಸಂಧ್ಯಾಗೆ ಪಂಗನಾಮ ಹಾಕಿಬಿಟ್ಟಿದ್ದಾಳೆ. ಆ ನಂದಿನಿ ನಮ್ಮನ್ನ ಮನೆಯಿಂದ ಆಚೆ ಹಾಕೋವರೆಗೂ ನನಗಿಷ್ಟೆಲ್ಲ ಮಾತಾಡೋ ಧೈರ್ಯನೇ ಇರಲಿಲ್ಲ. ಆದರೆ ಸುಮ್ಮನಿದ್ರೆ ಜನ ನಮ್ಮನ್ನು ಹುರಿದು ಮುಕ್ಕಿಬಿಡ್ತಾರೆ ಅಂತ ಅನಿಸ್ತು. ಅದಕ್ಕೆ ನಾನು ಮಾತಾಡೋ ಧೈರ್ಯ ಮಾಡಿದೆ. ಈ ವಯಸ್ಸಲ್ಲಿ ಮಗ ಸೊಸೆ ನಮ್ಮನ್ನ ನೋಡ್ಕೋಬೇಕಿತ್ತು. ಆದರೆ ವಿಪರ್ಯಾಸ ನೋಡು, ಅವ್ರ ಮಗುನೇ ನಾವು ನೋಡ್ಕೋತಿದ್ದೀವಿ. ನನ್ನ ಮಗನಿಗೆ ತುಂಬಾ ಬೇಜಾರಾಗಿದೆ ದತ್ತಣ್ಣ. ಫೋನ್ ಮಾಡಿ ಕಣ್ಣೀರ್ ಹಾಕ್ತಾನೆ. ನನಗೂ ಇದನ್ನೆಲ್ಲ ನೋಡಿ ಸ್ವಲ್ಪ ಧೈರ್ಯ ಬಂದಿದೆ. ಒಳ್ಳೇದು ಕಣೋ ಶೇಷು. ಅದು ಮನುಷ್ಯ ಒಂದಲ್ಲ ಒಂದು ದಿವಸ ತನ್ನ ಮನಸ್ಸಲ್ಲಿರೋದ್ರನ್ನೆಲ್ಲ ಹೇಳ್ಕೊಳ್ಳೋಷ್ಟು ಧೈರ್ಯ ಬೆಳೆಸ್ಕೋಬೇಕು. ತುಳಸಿಗೂ ಹೇಳ್ದ ತಣ, ಯಾರೇನೇ ಅಂದ್ರೂ ತಲೆ ಕೆಡಿಸ್ಕೊಳ್ದೆ ಧೈರ್ಯವಾಗಿರು ಅಂತ. ನಮ್ಮ ತುಳಸಿಗೆ ಚಿನ್ನದಂತ ಗಂಡ ಸಿಕ್ಕಿದ್ದಾನೆ. ಬೇರೆ ಯಾರಾದರೂ ಆಗಿದ್ರೆ ಸೀದಾ ಸಮರ್ಥನ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡ್ತಿದ್ದರ ನೀನೇ ಹೇಳು. ನೀ ಏನೇ ಹೇಳೋದು ತಣ, ನಮ್ಮ ತುಳಸಿ ಅದೃಷ್ಟ ಮಾಡಿದ್ದಾಳೆ. ಹೌದು ಕಣೋ, ಅವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಹೊರಡಲ್ವಾ? ಹೋಗೋಣ ದತ್ತಣ್ಣ, ನಾ ಬರ್ತೀನಿ. ಥ್ಯಾಂಕ್ಸ್ ಕಣ. ರವೀಂದ್ರ ಅವರೇ, ಬರ್ಲಾ? ಅಂಕಲ್, ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಡ್ಲಾ? ಬೇಡಮ್ಮ, ಆಟೋ ಸಿಗುತ್ತೆ, ಬನ್ನಿ. ಅಣ್ಣ, ನಾವು ಹೊರಡ್ತೀವಿ. ಅಣ್ಣ, ತಾತ, ನಾನು ಬುಕ್ ಸ್ಟೋರ್ ಕಡೆ ಹೋಗಿ ಬರ್ತೀನಿ. ಹೋಗಿ ನೋಡಿದ್ರೆ ನಮ್ಮ ಅಭಿ ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡೋದ್ವಿ. ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಕ್ಕಾಗಿಲ್ವಾ? ಎಲ್ರು ಎಷ್ಟು ಗಾಬರಿ ಆಗಿರ್ತಾರೋ ಅನ್ನೋ ಪ್ರಜ್ಞೆ ಇಲ್ವಾ? ಅದು ಅಭಿಗೆ ಆಕ್ಸಿಡೆಂಟ್ ಆದಾಗ ಪ್ರಜ್ಞೆ ಇರಲಿಲ್ಲ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲೂ ಔಷಧಿ ತರೋದು, ರಕ್ತ ಕೊಡೋದು ಅಂತ ಫೋನ್ ಮಾಡೋಕ್ಕಾಗಲಿಲ್ಲ. ಅಲ್ಲ, ತಲೆಗೆ ಪೆಟ್ಟಾಗಿರೋ ಆಗಿದೆ, ಡೇಂಜರ್ ಏನಿಲ್ಲ ಅಲ್ವಾ? ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಬ್ಲಡ್ ಲಾಸ್ ಆಗಿತ್ತಷ್ಟೇ, ಬೇರೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಇದೇನಿದು, ಪವರ್ ಇಲ್ವಾ ಇವತ್ತು?
ಹೇಳು, ಈಗ ನೋಡಿದ್ರೆ ಕೋಪ ಎಲ್ಲ ಮರ್ತೋಗುತ್ತೆ. ನೋಡ್ಲೇಬಾರ್ದು. ಅದು ಓಕೆ ಬಾಸು. ಬಾಯ್ ತಪ್ಪಿ ಬಾಸ್ ಅಂದ್ಬಿಟ್ನಲ್ಲ, ನಾನು ಇವನ್ನ ಕ್ಷಮಿಸಿದ್ದೀನಿ ಅಂದ್ಕೊಂಡ್ಬಿಡ್ತಾನೆ. ಪ್ಲೀಸ್ ಸ್ಟ್ರಿಕ್ಟ್ ಸಿರಿ. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ. ಆದೆ ನೀನಾದೆ ನನ್ನಾಡೋ ಸಾರಥಿ. ಸಂತ ಗುಣವಂತ ನಾನೆಂದು ನಿನ್ನೋಳು ಸ್ವಂತ ನಿನಗಂತ ಭೂಮಿಗೆ ಬಂದೋಳು. ಅಷ್ಟೇ ಅಲ್ಲ, ನಾನು ಅವ್ರಿಗೆ ಅಂತ ಒಂದು ಸ್ಥಾನ ಕೊಟ್ಟ ಮೇಲೆ ಅದನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮದುವೆಗೂ ಮೊದಲೇ ನಾನು ತುಳಸಿಯವರ ಮಾವನವರಿಗೆ ಒಂದು ಮಾತು ಕೊಟ್ಟಿದ್ದೆ, ಎಂಥ ಸಂದರ್ಭ ಬಂದರೂ ನಾನು ಅವ್ರ ಕೈ ಬಿಡಲ್ಲ ಅಂತ. ಆ ಮಾತಿಗೆ ನಾನು ಇವತ್ತು ಬದ್ಧನಾಗಿದ್ದೀನಿ, ನಾಳೆನೂ ಬದ್ಧನಾಗಿರ್ತೀನಿ. ಅಂದ್ರೆ ನಿಮ್ಗೆ ನಮ್ಮ ಸಂಬಂಧ ಸರಿ ಹೋಗ್ಬೇಕು ಅನ್ನೋದಕ್ಕಿಂತ ಹೋಲಿಕೆ ಮಾಡೋದು ತಪ್ಪು ಅವಿ. ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದು ಮುಖ್ಯ ಅಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮುಖ್ಯ. ನನಗೆ ನಿನ್ನ ಮೇಲೆ ಅಭಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ. ನಾನು ದಿನ ದೇವರಲ್ಲಿ ನಮ್ಮಿಬ್ಬರ ಸಂಬಂಧ ಸರಿ ಹೋಗ್ಲಿ ಅಂತ ಬೇಡ್ಕೋತೀನಿ. ಹಾಗಂತ ಅದಕ್ಕೋಸ್ಕರ ಬೇರೊಬ್ಬರು ಜೀವನನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನೋಡೋಕ್ಕಾಗೋದಿಲ್ಲ ಅಲ್ವಾ? ದತ್ತ ನನ್ನ ಕೈ ಮೇಲೆ ತುಳಸಿಯವರ ಕೈ ಇಟ್ಟು ಕಳಿಸಿದ್ದಾರೆ. ಅದನ್ನು ಜೋಪಾನ ಮಾಡೋದು ನನ್ನ ಕರ್ತವ್ಯ. ಮಾಡ್ಕೊಂಡ್ರೆ ದೇರ್ ವಿಲ್ ಬಿ ನೋ ಯೂಸ್. ಯಾಕಂದ್ರೆ ನಮ್ಮಿಬ್ರು ಸಂಬಂಧ ಯಾವತ್ತೂ ಸರಿ ಹೋಗಲ್ಲ. ಹೌದು ಹೌದು, ನಾನು ರವೀಂದ್ರ ಹೂವಾಚ ಅಂತ ಅಂದ್ಕೊಂಡು ನಂಬಿಡ್ಬೇಕು ಅಲ್ಲ? ದತ್ತಣ್ಣ, ನಿಜ ಹೇಳ್ತಾ ಇದ್ದೀನಿ, ಇಬ್ರು ಒಟ್ಟಿಗೆ ಬೆಡ್ರೂಮ್ಗೆ ಹೋಗ್ತಾ ಇದ್ದಾರೆ. ಹೌದಾ? ತನ್ನಾಣೆಗೂ ನಿಜ ಅನ್ಕೊಂಡೆ, ಹೀಗೆ ಆಗತ್ತೆ ಅಂತ ಅನ್ಕೊಂಡೆ. ಈ ದತ್ತನ ಪ್ಲಾನ್ ಅಂತಂದ್ರೆ ಏನ್ ಸುಮ್ಮನೆನಾ? ನಿಧಿ, ಏನ್ ಮಾಮ್? ಯಾರ್ದು ಫೋನು? ಫ್ರೆಂಡು. ಯಾವತ್ತೂ ಇಲ್ದಿರೋದು ಏನ್ ಹೊಸ್ದಾಗಿ ಕೇಳ್ತಿದ್ಯಾ? ಐ ಆಮ್ ಯೋರ್ ಮಾಮ್. ನಾನು ಯಾವಾಗಲೂ ಏನ್ ಬೇಕಾದ್ರೂ ನಿನಗೆ ಕೇಳ್ಬೋದು. ಏನಾಯ್ತು ಇವಾಗ? ನೋಡು, ನಿನಗೆ ಕೋಪ ಫ್ರಸ್ಟ್ರೇಷನ್ ಇರೋದು ಬೇರೆಯವ್ರ ಮೇಲೆ, ಅದನ್ನ ಅವ್ರ ಮೇಲೆ ತೋರಿಸು, ನನ್ನ ಮೇಲಲ್ಲ. ಎದುರು ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನಿನಗೆ ಕೋಚಿಂಗ್ ಹಾಕಿರೋದು ಓದ್ಕೊಳ್ಳಿ ಅಂತ, ಹೀಗೆ ಯಾರ್ಯಾರ್ದೋ ಹತ್ರ ಮಾತಾಡ್ಕೊಂಡು ಇರ್ಲಿ ಅಂತ ಅಲ್ಲ. ನಾನೊಬ್ಳು ಸಿಕ್ಕಿದ್ದೀನಿ ನಿನ್ಗೆ ಫ್ರಸ್ಟ್ರೇಷನ್ ಆಚೆ ಹಾಕಕ್ಕೆ. ನಿಧಿ, ಇದೆಲ್ಲ ಎಲ್ಲಿಂದ ಶುರು ಆಯ್ತು, ಅಲ್ಲೇ ಮುಗಿಸ್ಬೇಕು ಅಂತ ನೀವು ಹೇಳಿದ್ರಲ್ಲ ಚಿಕ್ಕಮ್ಮ. ಅದನ್ನ ಕೇಳಿ ನಾನು ಎಲ್ಲನೂ ಸರಿ ಮಾಡಬೇಕು ಅಂತ ಹೋದೆ. ಆದರೆ ಆಸ್ ಎಕ್ಸ್ಪೆಕ್ಟೆಡ್ ಅವ್ರಿಗೆ
ಹೆಂಡತಿನೇ ಇಂಪಾರ್ಟೆಂಟ್ ಅಂತ ಹೆಂಗ್ಸ್ನ ಸೆಲೆಕ್ಟ್ ಮಾಡಿದ್ರು. ದತ್ತನ್ ನೋಡಿ ನಗೋ ಧೈರ್ಯ ನನಗೂ ಇಲ್ಲಪ್ಪ, ಅಲ್ವಾ ದತ್ತ? ಅದೇನೋ ನಿಜ. ಆದರೆ ಮಾಧವ, ನಾನು ಫೋನ್ ತಗೊಂಡಾಗ ನೀನು ಬೇಸರದಲ್ಲಿದ್ದೀಯಾ ಅಂತ ಅನ್ನಿಸ್ತಲ್ಲ, ಯಾಕೆ? ಏನು ಸಮಾಚಾರ? ಅಯ್ಯೋ ಅಯ್ಯೋ ಹಾಗೇನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀವೇನು ವಿಡಿಯೋ ಕಾಲ್ ಮಾಡಿದ್ದೀರಾ? ತುಳಸಿಯವ್ರ ಜೊತೆ ಮಾತಾಡ್ಬೇಕಿತ್ತ? ನನಗೆ ಅವಳ ಜೊತೆ ಮಾತಾಡಬೇಕು ಅನ್ಸಿದ್ರೆ ಅವಳಿಗೆ ಫೋನ್ ಮಾಡ್ತೀನಿ. ಆದರೆ ನಿನಗೆ ವಿಡಿಯೋ ಕಾಲ್ ತಗೊಳಕ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಫೋನ್ ಮಾಡಿದೆ. ನಿಮ್ಮಷ್ಟು ಚೆನ್ನಾಗಿ ಬರಲ್ಲ ದತ್ತ, ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ತಾತ, ತುಳಸಿ ಅಮ್ಮ ಅಲ್ಲಿಲ್ಲ ಅಂತ ಬೇಜಾರೇನೋ ನಿಮಗೆ ಅಲ್ವಾ? ನೆಗೆದು ಬಿತ್ತು ಬೇಜಾರಂತೆ. ಅದು ಈ ದತ್ತನಿಗೆ ಟೈಮ್ ಇದ್ರಲ್ವಾ ಬೇಜಾರು ಮಾಡ್ಕೊಳ್ಳೋದಕ್ಕೆ. ಅದು ಸರಿ ಮಾಧವ, ನಾನು ನಿನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ ದತ್ತ. ನೀನು ತುಳಸಿ ಸಂತೋಷವಾಗಿದ್ದೀರಿ ತಾನೆ? ದತ್ತ, ಅಲ್ಲ ಮಾಧವ, ನೀನು ತುಳಸಿ ಮದುವೆ ಆದಮೇಲೆ ಖುಷಿಯಾಗಿದ್ದೀರಾ ಅಲ್ವಾ? ಹಾ ದತ್ತ, ಆರಾಮಾಗಿದ್ದೀವಿ ನಾವು. ಒಳ್ಳೇದು. ನೋಡು, ಬೇರೆಯವರು ಏನಂತಾರೋ ಏನೋ, ಆದರೆ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕು ಕಣ. ಸರಿ, ನೋಡು, ಆವಾಗ ವಿಡಿಯೋ ಕಾಲ್ ಮಾಡ್ತಾ ಇರು. ಒಂದು ವೇಳೆ ನಿನಗೆ ವಿಡಿಯೋ ಕಾಲ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದ್ರೆ ಒಂದು ಮೆಸೇಜ್ ಹಾಕು ಸಾಕು, ನಾನೇ ಕಾಲ್ ಮಾಡ್ತೀನಿ. ಇಲ್ಲ ಹಲೋ ಅಮ್ಮ, ಮನೆ ತಲುಪಿದ್ರಾ? ಹಾ ಪುಟ, ಆಗಲೇ ಬಂದ್ವಿ. ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಿನಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಹಾಗೇನಿಲ್ಲ ಅಮ್ಮ, ನೀವು ಇವತ್ತು ಬಂದು ಹೋಗಿದ್ದು ನಮಗೆ ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು ಪುಟ. ಯಾಕೋ ಪಾಪು ತುಂಬ ನೆನಪಾಗ್ತಾ ಇದ್ದಾನೆ. ಅವನ ಜೊತೆ ಮಾತಾಡೋಣ ಅನ್ಸುತ್ತೆ, ಆದ್ರೆ ಅವ್ನು ನನ್ನ ಹತ್ರ ಹಿಂಗೆ ಮಾತಾಡೋದು ಯಾವಾಗಲೂ. ಹೇಗಿದ್ದಾನವನು? ಹಾಂ, ಅವನು ಚೆನ್ನಾಗಿದ್ದಾನೆ. ಕೋಪ ಕಡಿಮೆ ಆದಮೇಲೆ ಅವನಾಗೆ ಮಾತಾಡ್ತಾನಮ್ಮ. ಪುಟ್ಟ, ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ನನಗೆ ಯಾಕೋ ನನ್ನ ವಿಷಯದಿಂದ ನಿಮ್ಮಿಬ್ಬರು ಮಧ್ಯ ಭಿನ್ನಾಭಿಪ್ರಾಯ ಬರ್ತಾ ಇದೆ ಅನ್ನಿಸ್ತಾ ಇದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಅವ್ರಿಗೆ ಹೆಂಡತಿನೇ ಇಂಪಾರ್ಟೆಂಟ್ ಅಂತ ಹೆಂಗ್ಸ್ನ ಸೆಲೆಕ್ಟ್ ಮಾಡಿದ್ರು.
ಮಾಮ್ ನೀನು ಮುಂಚೆ ನಾ ಈ ತರ ಬಂದ್ರೆ ನೀ ಹೆದರ್ಕೋತಾನೆ ಇರ್ಲಿಲ್ಲ. ಓ, ನಿನಗೂ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಇನ್ಸೆಕ್ಯೂರಿಟಿನ ಅದು ಈ ಶಾರ್ವರಿಗೆ ಯಾವತ್ತೂ ಕಾಡಲ್ಲ. ಮೊದಲು ನೀನು ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲಿ. ಮಾಮ್ ಪ್ಲೀಸ್ ಮಾಮ್, ನಂಗೆ ನಿನ್ ಜ್ಞಾನ್ ಕೇಳಕ್ಕೆಲ್ಲ ಟೈಮ್ ಇಲ್ಲ. ನಂಗೊಂದ್ ಸ್ವಲ್ಪ ಅಮೌಂಟ್ ಬೇಕಿತ್ತು, ಕೊಡು, ನಾ ಹೊರಡ್ತೀನಿ. ಅಮೌಂಟಾ? ಯಾಕೆ? ಮೈ ಗಾಡ್, ಖರ್ಚಿರಲ್ವಾ ನನಗೆ? ಪಾಕೆಟ್ ಮನಿ ಕೊಟ್ಟಿದ್ದೆ ತಾನೆ, ಎಲ್ಲ ಖರ್ಚು ಮಾಡ್ಕೊಂಡ್ಯಾ? ಏನ್ ಮಾಮ್ ನೀನು ಒಳ್ಳೆ ಮಿಡಲ್ ಕ್ಲಾಸ್ ಪೇರೆಂಟ್ಸು ಲೆಕ್ಕ ಕೇಳೋ ತರ ಕೇಳ್ತಾ ಇದ್ಯಾ? ಖರ್ಚಿರಲ್ವಾ? ನಾ ಹೊರಗೆ ಹೋಗ್ಬೇಕು, ಪ್ಲೀಸ್ ದುಡ್ಡು ಕೊಡು. ಹೊರಗ? ಇವತ್ತಾ? ಯಾ, ಏಕೆ ಇವತ್ತೇನ್ ಸ್ಪೆಷಲ್? ಇವತ್ತು ರಾಖಿ ಹಬ್ಬ ತಾನೆ. ಅಬಿಗೆ ರಾಖಿ ಕಟ್ಟಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡು. ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ. ಮಾಮ್ ಪ್ಲೀಸ್ ಮಾಮ್, ಯಾಕೆ ಈ ತರ ರಿಸ್ಟ್ರಿಕ್ಟ್ ಮಾಡ್ತಿದ್ಯಾ? ನಿನ್ ಫ್ರಸ್ಟ್ರೇಷನ್ಸ್ ಎಲ್ಲ ನನ್ ಮೇಲೆ ಏನಕ್ಕೆ ಹಾಕ್ತಿದ್ಯಾ? ಏನಂದೆ? ಐ ಮೀನ್ ದೊಡ್ಡಪ್ಪ ಹೆಂಗ್ಸ್ನ ಮದ್ವೆ ಮಾಡ್ಕೊಂಡು ಬಂದ್ರೂನು ನಿನ್ ಕೈಲಿ ಏನೂ ಮಾಡಕ್ ಆಗ್ಲಿಲ್ಲ ಅಂತ ಫ್ರಸ್ಟ್ರೇಷನ್ ತಾನೇ ನಿಂಗೆ? ಶಟ್ ಅಪ್. ನಾನ್ ಅನ್ಕೊಂಡ್ ಹಾಗಾಗಿದ್ದಿದ್ರೆ ನಿನ್ನೆನೆ ಅವ್ರು ದೂರ ಆಗ್ತಿದ್ರು. ಆದ್ರೆ ನಿಮ್ ದೊಡ್ಡಪ್ಪ ಅಷ್ಟು ಭಂಡ ಅಂತ ನನಗೇನ್ ಗೊತ್ತು. ಎನಿವೇಸ್, ಇದಕ್ಕೂ ಈ ಶಾರ್ವರಿ ಸೊಲ್ಯೂಷನ್ ಹುಡುಕ್ತಾಳೆ. ನೀನ್ ಇಲ್ಲಿಂದ ಹೋಗು. ಪ್ರತಿ ವರ್ಷ ರಾಖಿ ಕಟ್ತೀಯ ತಾನೆ, ಹೋಗಿ ರಾಖಿ ಕಟ್ಟು. ಆಮೇಲೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡು. ಎಲ್ಲೂ ಹೊರಗಡೆ ಹೋಗೋದು ಬೇಕಾಗಿಲ್ಲ. ದುಡ್ಡು ನಿನಗೆ ಸಿಗಲ್ಲ. ಗಾಟ್ ಇಟ್? ಮಾಮ್ ಹೋಗು. ಮೊದಲು ಇವಳ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ನಾನು ದಿನ ಗೋಗರಿಬೇಕು. ನಿಧಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೇಳ್ತಿದ್ದಾನೆ, ಆದರೆ ಅವಳು ಹೇಳ್ತಿರೋದು ಸರಿಯಾಗೇ ಇದೆ. ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು. ಒಳಗೆ ಹೇಗೆ ಬಂದೆ? ಸೆಕ್ಯೂರಿಟಿ ಎಷ್ಟು ತಡೆದ್ರು ಕೇಳಲಿಲ್ಲ ಯಜಮಾನ್ರೆ. ಅಣ್ಣ ತಮ್ಮಂದ್ರು ಮನೆ ಅಂತ ಒಳಗೆ ಬಂದ್ಬಿಟ್ರು. ನಿಜಾನೇ ತಾನೇ ನಾನು ಹೇಳಿದ್ದು? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಹಾಗೆಲ್ಲ ಹೇಳ್ಬೇಡ ಅಬ್ಬಿ. ನನ್ಗಿರೋ ಒಬ್ನೇ ಒಬ್ಬ ತಮ್ಮ ಅಂದ್ರೆ ನೀನೇ ಕಣೋ. ಅಂತಮಾಸ್, ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಂಗೆ. ಚಿಕ್ಕಮ್ಮ, ನಿಮ್ಗೂ ನನ್ ಗೊತ್ತು ಸಿಗ್ಲಿಲ್ವಾ? ಓ, ಆ ತುಳಸಿ ಮಾವನ್ ಜೊತೆ ಇದ್ಲಲ್ವಾ? ಇನ್ಫ್ಯಾಕ್ಟ್ ಆ ಮುದುಕನ್ಗೆ ನನ್ನನ್ನ ತೋರಿಸ್ದೆ ಹೆಲ್ಪ್ ಕೂಡ ಮಾಡಿದ್ಲು. ಯಾರಿವಳು? ಫೈನಲಿ ಒಂದ್ ದೊಡ್ಡ ಫ್ಯಾಮಿಲಿ ಅಣ್ತಮ್ಮಂದ್ರು ಸಿಕ್ಕಿದ್ರು. ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ. ಡಿಸ್ಕಸ್ಟಿಂಗ್. ಈ ಮನೆ ಬರ್ತಾ ಬರ್ತಾ ಹುಚ್ಚರು ಸಂತೆ ಆಗ್ತಿದೆ. ನಾನು ರೂಮ್ ಹೋಗ್ತೀನಿ ಬ್ರೋ. ಅಯ್ಯೋ ತಮ್ಮ, ಹಾಗೆ ಹೋಗ್ಬಿಟ್ರೆ ಹೇಗೆ? ರಾಖಿ ಕಟ್ಟಿದ್ದಿ ಪ್ರೀತಿ ಅಕ್ಕಂಗೆ ಏನೋ ಕೊಡಲ್ವಾ? ಸಂಧ್ಯಾ, ಅಮ್ಮ ಹೇಗಿದ್ಯಮ್ಮ?
ನಿನ್ನ ಹೀಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇವ್ರ ಮಗಳ ರಕ್ಷಾ ಬಂಧನ ಅಂತ ಸೀದಾ ಹೊರಟು ಇಲ್ಲಿಗೆ ಬಂದೆ ಅಮ್ಮ. ಇಷ್ಟು ದೊಡ್ಡ ಮನೆಗೆ ಸೊಸೆ